ಹೇಳ್ಬೇಕಂದ್ರೆ ಇವ್ರು ಅದಾರಲ್ಲ ಇವರೆಲ್ಲ ಮೊದಲು ಬೆಂಗಳೂರಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದವರು, ಅಂದ್ರೆ ಸೆಟ್ ಅಲ್ಲಿ ಕೆಲಸ ಮಾಡಿದವರು. ಇಷ್ಟೆಲ್ಲ ಕೆಲಸ ಮಾಡಿ ಬೆಂಗಳೂರು ಬಿಟ್ಟು ಇಲ್ಲಿ ಊರಿಗೆ ಬಂದು ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಈ ಫಾರ್ಮಿಂಗ್ ಅಲ್ಲಿ ಎಷ್ಟು ನೆಮ್ಮದಿ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರ ಮುಂಚೆ ನಾವು ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಬೆಂಗಳೂರಾಗ ಐತಿತ್ತು. ಆ ಲಾಕ್ಡೌನ್ ಅಂತೇಳಿ ಇದ್ರೊಳಗೆ ಬಂದ್ಕಿ ಅಂತ ನಮ್ಮನ್ನ ಬಹಳ ಹೈರಾಣ ಮಾಡ್ಕೊಂಡು ಅಲ್ಲೆಲ್ಲ ಒಂದ್ 5-6 ತಿಂಗಳು ಬಾಡಿಗೆ ಕಟ್ಟಿಗೆ ಅಂತ ಮತ್ತೆ ತಿರ್ಗಾ ಲಾಕ್ಡೌನ್ ಹಾಕಿ ಅಂತ ಇಲ್ಲಿ ಇರಕ್ ಆಗೋದೇ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಅಲ್ಲಿಂದ ಎಲ್ಲ ಈ ಕಡೆ ಟ್ರಾನ್ಸ್ಫರ್ ಹಾಕಿ ಇಲ್ಲೇ ಇದ್ರ ಆಯ್ತು, ಅಲ್ಲಿ ಯಾಕೆ ಹೋದ್ರಾಯ್ತು ಅಂತ ಹೇಳಿ ನಾವು ಆ ಮೈಂಡ್ ಸೆಟ್ ಇಟ್ಕೊಂಡಿ ಇಲ್ಲೇ ಒಂದು ಏನೋ ನಮ್ಮ ಬೋರ್ಗಿರ್ ಹಾಕೊಂಡು ತೋಟಪಟ್ಟಿ ಮಾಡ್ಕೊಂಡಿ ಹಣ್ಣು ಹಂಪಲು ಬೆಳ್ಕೋದು ನಾವು ಕುಂತೀವಿ. ಆದ್ರೆ ನನಗೆ ಇಷ್ಟ ಆಯ್ತು ನಿಮ್ದು. ಅಲ್ಲ ಹೆಂಗೈತೆ ಅಂದ್ರ ಸೆಳೆಗೆ ಬಿಡ ಹೊಳ್ಳಿ ಒಂದ್ಸಲ ಹೋದ್ರೆ ಹೊಳ್ಳಿ ಬರಕ್ಕಾಗಲ್ಲ, ಅಷ್ಟು ಇಷ್ಟ ಆಗತ್ತೆ. ಹೊಳ್ಳಿ ಬಿಟ್ಟು ಬರಕ್ ಅನ್ಸುದೇ ಇಲ್ಲ ನನಗಂತ. ಗೆಳೆಯ ಇನ್ನೊಂದು ಇದು ಕಾಂಟೆಂಟ್ ಕ್ರಿಯೇಷನ್ ಎದ್ರಸಂದ್ ಮಾಡಕತ್ರಿ, ಅದ್ರ ಬಗ್ಗೆ ಒಲವು ಯಾಕ ನಿಮ್ಗ ಮೂಡ್ತು? ಏನಂದ್ರ ಇದನ್ನ ಆಕ್ಚುಲಿ ನಾನು ಒಬ್ಬ ನಮ್ ಫ್ರೆಂಡ್ ಇದ್ದ ಬೆಂಗಳೂರಿನಾಗ, ಅವ ಇಂಜಿನಿಯರಿಂಗ್ ಫ್ರೆಂಡ್. ಇದನ್ನ 2019 ಏನೋ ಇರ್ಬೇಕು. ಅವಾಗೇ ಇದ್ರ ಬಗ್ಗೆ ಯೋಚನೆ ಮಾಡಿ ಏನಾದ್ರು ಹೇಳಿ ಅವನು. ಬಟ್ ನಿಮ್ಗ ಇನ್ಕಮ್ ಬರ್ತಿತ್ತು. ಇದ್ರ ಬಗ್ಗೆ ಒಲವು ಯಾಕೆ ಬಂತು? ಯಾಕೆ ಒಲವು ಬಂತಂದ್ರ ಇದ್ರ ನನ್ನ ಬಗ್ಗೆ ಸ್ವಲ್ಪ ನನಗ ಇದ್ರ ಬಗ್ಗೆ ಆಸಕ್ತಿನೇ ಇತ್ತು. ಇದ್ರ ಬಗ್ಗೆ ಯಾಕೆ ಒಲವು ಬಂತಂದ್ರ ಇದು ಇದ್ರಲ್ಲಿ ಕ್ಲಿಕ್ ಆದ್ರ ಬಹಳ ಸ್ಟ್ರಾಂಗ್ ಆಗ್ಬೋದು. ಇವತ್ತಿನ ಮಟ್ಟ ಹೆಂಗೈತಿ, ಎಷ್ಟು ಬೆಲೆ ಐತಿ ಅಂದ್ರ ಈ ಕಂಪ್ನಿ ಒಳಗ ಈಗಿಂದ ಯಾವುದೇ ಕಂಪ್ನಿ ಒಳಗಡೆ ಒಂದು ಡಿಪಾರ್ಟ್ಮೆಂಟ್ನೇ ಐತಿ ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳಿ. ಪ್ರಮೋಷನ್ ಆಗ್ಲಿ ಕ್ರಿಯೇಟ್ ಮಾಡಿದ್ರು ಅದನ್ನ ಮಾರ್ಬೇಕಂದ್ರ ಪ್ರಮೋಷನ್ ಬೇಕು. ಈಗ HR ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇರ್ತದಲ್ಲ. ಈಗ ಈ ಕಂಪ್ನಿಗೆ ಕಾಂಟೆಂಟ್ ಕ್ರಿಯೇಷನ್ ಡಿಪಾರ್ಟ್ಮೆಂಟ್ ಅಂತ ಇರ್ಲೇಬೇಕು. ಈ ತರ ಕ್ರಿಯೇಟ್ ಮಾಡಕತ್ತಾರ ಒಂದು ಡಿಪಾರ್ಟ್ಮೆಂಟ್ ಆಗಿ ಈಗ ಇದ್ದೇ ಕಾಂಟೆಂಟ್ ಕ್ರಿಯೇಷನ್ ಅಷ್ಟು ವ್ಯಾಲ್ಯೂ ಐತಿ. ಈಗ ಇದೇ 4 ವರ್ಷದ ಹಿಂದೆ ನಾವು ಏನಾದ್ರು ಪ್ಲಾನ್ ಮಾಡಿ ಮಾಡಕತ್ತಿದ್ದೇವ ಅಂದ್ರ ಇದ್ರ ರಿಸಲ್ಟ್ ಗೊತ್ತಾಗ್ತಿತ್ತು. ಯಾಕಂದ್ರ ಇದು ಹೆಂಗೈತೆ ಅಂದ್ರ ಇದ್ರ ಫ್ಯಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇದಷ್ಟು ದುಡ್ಡು ಇದ್ರಾಗೂ ಇಲ್ಲ, ಅಷ್ಟು ದುಡ್ಡು ಐತಿ ಇದ್ರಾಗ ಕಾಂಟೆಂಟ್. ಈಗ ನಾವು ಏನಾದ್ರು ಮಾಡ್ಲೇ ಇಲ್ಲ ಅಂದ್ರ ಇಷ್ಟ ಅಂದ್ರೆ ಒಂದು ಎಜುಕೇಶನ್ ಕಲ್ತು ಕಾಂಟೆಂಟ್ ಕ್ರಿಯೇಷನ್ ಒಂದ್ ಹೇಳಿ ಮಾಡಿಲ್ಲ ಅಂದ್ರೆ ಈಗ ಏನಾಕದಂದ್ರ ಮುಂದೆ 2-3 ವರ್ಷ ಆಗಿಂದ ಏನ್ ಫೀಲ್ ಆಕದಂದ್ರ ಯಾಕೆ ನಾವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಲಿಲ್ಲ ಅಂತ ಫೀಲ್ ಆಗತ್ತೆ. ಆ ತರ ಬೆಳಿತೀವಿ ನೋಡಿ. ಇನ್ನ ಮುಂದೆ ಹೆಂಗಾಗತ್ತೆ ಈಗ ನೋಡು, 10 ವರ್ಷದ ನಾವು ಪ್ರೈಮರಿ ಹೈಸ್ಕೂಲ್ ಇದ್ದಾಗ ನೋಡು ಕಾಂಟೆಂಟ್. ಈಗ ನೋಡು ಈಗ ಎಷ್ಟು ಜನ ಪ್ರತಿಯೊಬ್ಬರು ಏನೇ ಮಾಡಿ ನೀನು ಏನೋ ಓದ್ತ್ಯಾ, ಓದಿದ್ದನ್ನೇ ಹಾಕು. ಅಥವಾ ಓದಲ್ಲ ಫಾರ್ಮಿಂಗ್ ಮಾಡ್ತೆ, ಫಾರ್ಮಿಂಗ್ನೇ ಹಾಕು. ಏನ್ ಮಾಡ್ತಿ, ಗಾರೆ ಕೆಲಸ ಮಾಡ್ತೆ, ಗಾರೆ ಕೆಲಸನೇ ಅಲ್ಲ. ನಮ್ ಕಂಟೆಂಟ್ ಮುಖ್ಯ ಆಗ್ತದ ಇಲ್ಲ ಫೇಸ್ ಮುಖ್ಯ ಆಗ್ತದ? ಇದ್ರಲ್ಲಿ ಒಂದು 3 ಈ 3 ತಿಂಗಳಲ್ಲಿ ನಾ ತಿಳ್ಕೊಂಡಿರ್ಬೇಕಾರ, ಫಸ್ಟ್ ಅನ್ನೋದು ಡೈಲಿ ಹಾಕ್ಬೇಕು. ಡೈಲಿ ಕನ್ಸಿಸ್ಟೆಂಟ್ ಇರ್ಲೇಬೇಕು, ಅದು ಇರ್ಬೇಕು. ಅದು ಆದ್ಮೇಲೆ ನೀ ಆಮೇಲೆ ಕಂಟೆಂಟ್ ನ ಇಂಪ್ರೂವ್ ಮಾಡ್ಕೊ. ನೀನು ಚೆನ್ನಾಗಿರೋದು ಕೊಡು. ಫಸ್ಟ್ ಡೈಲಿ ಹಾಕೋದು ಕಲಿಬೇಕು. ಡೈಲಿ ಹಾಕಿದ್ಮ್ಯಾಗ ಇನ್ನೊಂದೇನಂದ್ರ ಏನ್ ಮಾಡಕತ್ತಿಯಲ್ಲ, ನಿನ್ನ ಮೂಲ ಏನೈತಲ್ಲ ಅದನ್ನ ಏನೇ ಮಾಡಿ ಈ ಸದ್ದ ಇಲ್ಲಿಂದ ನಮ್ಮೂರಿಂದ ಇಲ್ಲಿಗೆ ಬಂದಲ್ಲ ಅದನ್ನೇ ಮಾಡಿ ಹಾಕು. ಒಟ್ಟು ಹಾಕ್ಬೇಕು. ಹಾಕಿದ್ಮೇಲೆ ನಿನಗ್ ಬರ್ತಾ 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 ಹೆಂಗಾಗತ್ತಂದ್ರ ಕ್ವಾಲಿಟಿ ಕೊಡಾಕ ಟ್ರೈ ಮಾಡಕ್ ನಿನ್ ಮೈಂಡ್ ಓಡ್ತದ. ಆಕ್ಚುಲಿ ಕಾಂಟೆಂಟ್ ನಿಮ್ದು ಏನೈತಿ ಮನಸ್ನಾಗಿಂದ ಹೇಳ್ಬೇಕು ಜನರಿಗೆ, ಕನೆಕ್ಟ್ ಆಗ್ತಾರೆ ಜನರು. ಕನೆಕ್ಟ್ ಆಗಿ ಅನ್ಸ್ತಿರ್ತಾರ. ನಾನೇ ಅನ್ಸ್ತೀನಿ ಆಕ್ಚುಲಿ. ನನಗಿನ್ನ ಚೆನ್ನಾಗಿ ಮಾತಾಡಿ ಬರ್ಲಿಕ್ಕಿದು. ಯಾಕಂದ್ರ ನಾ ಈಗ 3 ತಿಂಗಳಾಯ್ತು. ಆಮೇಲೆ ಇನ್ನೊಂದು ಬೆಸ್ಟ್ ಏನಾಕ ಅಂದ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿ ಬೆಳಿತದೆ ಇದು ಕಾಂಟೆಂಟ್ ಮಾಡೋದ್ರಿಂದ. ಕ್ಯಾಮ್ರಾ ನೋಡಿ 2 ನಿಮಿಷ ಮಾತಾಡಕ್ಕಾಗಲ್ಲ ನಮ್ಗೆ. ಅಂದ್ರೆ ಮಾತಾಡಿ ಶೈಲಿ ಕಲಿತಿ, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದಾಗತ್ತ. ಈಗ ವ್ಲಾಗಿಂಗ್ ಮಾಡ್ತಾರಲ್ಲ, ನೀವ್ ಮಾಡ್ತಿರಲ್ಲ, ಇವಾಗ ಕಷ್ಟ ಐತದ. ಜಗತ್ತು ನೋಡ್ತದ ಅಂದ್ರೆ ಭಯ ಇರ್ತದ. ನಾವಿಬ್ರೇ ಸ್ನೇಹಿತರೆ ಮಾತಾಡ್ಬೇಕು ಅಂತಂದ್ರ ನಾವ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಹೆಂಗ್ ಬೇಕಾದ್ರೆ ಇರ್ಬೋದು. ಈಗ ಇಡೀ ಜಗತ್ತನ್ನ ನೋಡ್ತಿರ್ತದ ಅಂತಂದ್ರ ನಾವು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟ ಮಾತಾಡ್ಬೇಕಾಗ್ತದ. ಈಗ ನೋಡಿ ನಾನ್ ನೋಡಿನಿ, ರೆಸ್ಪೆಕ್ಟ್ ಅನ್ನೋದು ಬಹಳ ಬೇಕಿದ್ದೆ. ಯಾರಪ್ಪ ತಂದೆ ತಾಯಲ್ಲಿ ಗೆಳೆಯರಾಲಿ ಏನಾಗಲಿ
ನೀ ಪರ್ಸನಲ್ ಆಗಿ ಏನೇ ಮಾತಾಡೋ ನಡೀತದ. ಕ್ಯಾಮ್ರಾ 4 ಜನ ನೋಡ್ತಾರ ಅಂದ್ರ ಅವ್ರ ನಾವು ಏನೋ ಡಿಸಿಪ್ಲಿನ್ ಆಗಿ ಏನೋ ಚೆನ್ನಾಗಿ ಇದಾರ ನಮ್ಮಿಂದ ಯಾರೋ ನೋಡ್ತಾರಂದ್ರ ಅವ್ರ ಬಗ್ಗೆ ನಾವು ಅಥವಾ ನಮ್ ಬಗ್ಗೆ ನಾವು ಏನೋ ಅಂತದ್ ಹೇಳಂಗ ಇರಬಾರ್ದು. ಏನೋ ಈಗ ಕಾಂಟೆಂಟ್ ಕೊಡ್ತೀನಿ ಅಂತ ಹೇಳಿ ಅದು ಸಮಾಜಕ್ಕ ತೊಂದರೆ ಆಗೋಂಥದ್ದು ಇದ್ರ ಅಂತ ಮಾಡ್ಲೇಬಾರ್ದು. ಚೆನ್ನಾಗಿ ಇದ್ದದನ್ನ ಕೊಡ್ರಿ, ಇಲ್ಲಾಂದ್ರೆ ಸುಮ್ನೆ ಇರೋದು. ಪ್ರಮೋಷನ್ ಇವಾಗ ಜಾಸ್ತಿ ವ್ಯೂಸ್ ಲೈಕ್ ಎಲ್ಲ ಬರೋಣ ಪ್ರಮೋಷನ್ ಅಂತೇಳಿ ಮಾಡ್ತಾರಲ್ಲ, ಅದ್ರ ಬಗ್ಗೆ ಆ ಪ್ರಮೋಷನ್ ಇದ್ದಿದ್ದೆ ಅದು. ಯಾಕಂದ್ರೆ ಈಗ ನೋಡಿ ನಿನ್ ಪೇಜ್ ಬೆಳಿತೈತಿ ತಿಳ್ಕೊರಿ, ತಿಳ್ಕೊಂಡ್ಗಣೆ ಅದು ಏನಾದ್ರು ಫಾಲೋವರ್ಸ್ ಜಾಸ್ತಿ ಆದ್ರಂದ್ರ ನೀ ಏನಾದ್ರು ಪ್ರಮೋಷನ್ ನೋಡಿದ್ರ ನಿನ್ ಫಾಲೋ ಮಾಡೋರು ಏನೋ ಪ್ರಮೋಷನ್ ಮಾಡಿದಾನ ಅಂತೇಳಿ ಅವರು ಒಂದ್ ಯಾವ್ದೋ ಪ್ರಾಡಕ್ಟ್ ಇರ್ಲಿ ಏನೇ ಇರ್ಲಿ ಏನೇ ಪ್ರಮೋಷನ್ ಮಾಡೋದು, ಜನರು ಏನೋ ಅದು ಕನೆಕ್ಟ್ ಆಕಾರ ಏನೋ ತಗೋತಾರ ಅಂತ ಅನ್ನೋದು ಒಂದು ಇರ್ತೈತಿ. ಅದಕ್ಕೆ ಯಾರೋ ನಿಂದು ಫಾಲೋವರ್ಸ್ ಆದ್ರೆ ಯಾರಾದ್ರೂ ಬಂದ್ ನಿನ್ ಕನೆಕ್ಟ್ ಮಾಡ್ಬೋದು, ಕನೆಕ್ಟ್ ಮಾಡಿ ಇದು ನನ್ ಪ್ರಮೋಷನ್ ಮಾಡು ಅಂತ ಹೇಳ್ಬೋದು. ಅದೆಲ್ಲ ನಾವು ಅದ್ರ ಬಗ್ಗೆ ಏನ್ರ ಅಲ್ಲ ಅಂದ್ರೆ ಮಾಡೋರ್ಗೆ ಮುಂಜಾಗ್ರತೆ. ನಾನ್ ವೈಯಕ್ತಿಕ ಹೇಳ್ಬೇಕಂದ್ರೆ ನಾನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಒಂಥರ ಇದು ಖುಷಿ ಕೊಡುತ್ತೆ, ಏನೋ ಒಂದು ಹೇಳೋದು ಅಥವಾ ಏನೋ ಒಂದು ಹೇಳೋದು ನನಗೆ ಖುಷಿ ಕೊಡುತ್ತೆ. ಮುಂದೆ ಅದು ಏನಾದ್ರು ಬೆಳೆದ್ರ ಮುಂದೆ ನೋಡೋಣ, ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರಮೋಷನ್ ದುಡ್ಡು ಬಗ್ಗೆ ನಾ ಇದೆ, ನನಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ನಿಮ್ಮೂರಾಗ ನೀವು ಹಿಂಗ್ ಮಾಡಾಕತ್ತಿರಲ್ಲ, ಜನರ ಒಪಿನಿಯನ್ ಹೆಂಗದ? ಈಗ ಜನರದು ಹೆಂಗೈತಂದ್ರ ನಮ್ಮ ಊರಾಗ ಅದೇ ಕಷ್ಟ. ಅದ್ರ ಸಲಂದ ನಾ ಇಷ್ಟು ದಿನ ಬಿಟ್ಟಿನಿ. ಹೆದರ್ಕೋತೀನಿ ಹೆಂಗಂದ್ರ ಯಾರಾದ್ರೂ ಏನಾದ್ರು ಅಂತಾರಪ್ಪ ಅಂತ ಹೇಳಿ ಅದೊಂದ್ರಿಂದ ನಾನು ಎಷ್ಟು ವರ್ಷ ಗ್ಯಾಪ್ ಮಾಡಿನಂದ್ರ ಮುಂದ್ ಹಾಕುದು. ಕೊನೆಗೆ ನನ್ನ ಫ್ರೆಂಡ್ ಅವ ಹೇಳಿದ್ನಲ್ಲ, ನಾನು ಅಲ್ಲಿ ಬೆಂಗಳೂರ ಅವ ತಿರುಗಿ ಸ್ಟಾರ್ಟ್ ಮಾಡಿ ನನಗ್ ಯಾವಾಗ ಮಾಡ್ತಿ ಅವನೇ ನನಗೆ ಹೇಳ್ಸಕತ್ಬಿಟ್ಟ. ಸ್ನೇಹಿತರೆ ಎಲ್ಲರಿಗೂ ಬೇಕಾದಂತ ಇಂಪಾರ್ಟೆಂಟ್ ಹೆಂಗಂದ್ರ ಜನರು ಹೆಂಗಂತಾರ ಅಂತೇಳಿ 2-3 ವರ್ಷ ನಾ ಮುಂದೆ ತಳ್ಬಿಟ್ಟೆ. ತನ ಅವ ನನಗೆ ಫೋನ್ ಮಾಡಿ ಇವತ್ ಮಾಡ್ತೀನಿ ಅವತ್ ಮಾಡ್ತೀನಿ, ಮೊದಲ್ ಸ್ಟಾರ್ಟ್ ಮಾಡು ಅದು ಮಾಡು. ಬರೀ ನಾನು ಹೆಂಗ್ ಹೇಳಕತ್ತೀನಿ, ಮೊಬೈಲ್ ಇಲ್ಲ, ಸೆಟಪ್ ಇಲ್ಲ, ಹಂಗ ಹೇಳಕತ್ ನಾನು ಬರೀ ನಾ ಹೆದರಿಕೆಗೋಸ್ಕರನೇ. ಈಗ ಇಲ್ಲ ಅಂತ ಹೇಳಿದ್ರ ಒಂದು ಏನೋ ಒಂದ್ ನ್ಯಾವ ಹೇಳ್ಕ್ಯಾರೆ ಅದರಿಂದ ದೂರ ಆಗೋದು. ಹಿಂಗಾಯ್ತು. ಹಿಂಗಾಗನ ನಾನು ಈ ಸಲ ಏನಾದ್ರು ಅನ್ಕೊಳ್ಳಿ, ಜನರು ಏನಾದ್ರು ಅನ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ನನಗೆ ಎಲ್ಲ ಕಮೆಂಟು ಬಂದವು. ನಾನು ಮೊದಲ ನೆಗೆಟಿವ್ ಇದೆ, ಪಾಸಿಟಿವ್ ಐತಿ. ಒಂದು ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಜನ ಹೆಂಗ್ ಮಾತಾಡ್ತಾರೆ ಈಗ ಇವಾಗ ಮೊಬೈಲ್ ತಗಂತಂದ್ರೆ ನೀವೆಲ್ಲ ಟ್ರಾನ್ಸ್ಪರೆಂಟ್ ಎಲ್ಲ ನೋಡ್ತಾರೆ. ಏನಂದ್ರೆ ನನ್ನ ಇದ್ರಿಗೆ ಏನು ಮಾತಾಡಲ್ಲ. ನಾನು ಗಾಡಿ ಎಲ್ಲರ ಹೋದ್ನಿ ಅಂದ್ರೆ ಹಿಂಗ್ ಜನ ನಗ್ತಾರೆ, ಏನ್ ಮಾತಾಡ್ತಾರ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಇಲ್ಲೇ ನನ್ನ ಫ್ರೆಂಡ್ಸ್, ನನ್ನ ಹೈಸ್ಕೂಲ್ ಫ್ರೆಂಡ್ಸ್, ಪ್ರೈಮರಿ ಫ್ರೆಂಡ್ಸ್, ನನ್ನ ಚಡ್ಡಿ ದೋಸ್ತ್ರು. ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಒಂದ್ ಲೈನ್ ಹೇಳಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವ್ರು ಈ ಬುಕ್ ಅಲ್ಲಿ ಇಷ್ಟು ಲೈನ್ ಚೆನ್ನಾಗಿ ಹೇಳಿದ್ದಾರೆ, ಏನ್ ಗೊತ್ತಾ ಅಂತ ಹೇಳ್ತಿದ್ದೆ ನಾನು. ಅದನ್ನೇ ಹಿಡ್ಕೊಂಡು ಕಮೆಂಟ್ ಮಾಡಿದ್ರು ಎಷ್ಟೋ ಜನ, ಏನ್ ಗೊತ್ತಾ ಅಂತ. ಅವ್ರೊಂದು ಕಂಟೆಂಟ್ ಬೇಕು ಕಾಲೇಜ್ ಯಾಕೆ ಅಂದ್ರೆ ಇವ ಮುಂದೆ ಹೋಗ್ಬಾರ್ದು ಅಂತೇಳಿ ಅಂತಲ್ಲ. ಇವಾಗ ಒಂದು ರೇಕ್ಸ್ ಹಾಕ. ಆಮೇಲೆ ಅದನ್ನ ಆಕ್ಚುಲಿ ನಾವ್ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ನಾನಂತ್ರ ಪಾಸಿಟಿವ್ ತಗೊಂಡೆ. ಅವರು ಅಂತಿದ್ರ ಹಂಗ ದಿನ ಹಾಕಕತ್ನಲ್ಲ, ಡೈಲಿ ಹಾಕಕತ್ತೆ. ಅವ್ರಿಗೊಂಥರ ಇದು ಆಯ್ತು. ಆಮೇಲೆ ಇನ್ನೊಂದು ಓಡ್ತು, ನಂದು 1 ಲಕ್ಷ ಮೇಲೆ ಓಡ್ತು. ಒಂದ್ ಲೈನ್ ಏನೋ ಆನಂದ 10,000 ಲೈಕ್ಸ್ ಬಂತು, 1 ಲಕ್ಷ ಜನ ನೋಡಿದ್ರು. ಆಮೇಲೆ ನಾನು ಕೇಳಿದೆ, ಈ ಯಾಕನಲ್ಲ ಅಂದ, ಓಡ್ತಲ್ಲ ನಿಂದು ಕಾಂಟೆಂಟ್ ಅಂದ್ರು. ರಿಸಲ್ಟ್ ಮುಖ್ಯ ಆಗ್ತದಲ್ಲ, ರಿಸಲ್ಟ್ ಮುಖ್ಯ. ನೀರ್ ಇನ್ನೊಂದ್ ಏನ್ ಗೊತ್ತಾ, ಜನರು ಬೆಲೆ ಕೊಡೋದು ನಿನ್ ರಿಸಲ್ಟ್ಗೆ. ರಿಸಲ್ಟ್ ಅಷ್ಟೇ ಕೇಳ್ತಾರೆ ಜನರು. ನೀ ಎಷ್ಟು ಕಲ್ತೆ ಅದು ಮುಖ್ಯ ಏನಿಲ್ಲ. ಯಾವುದೇ ಕೆಲಸ ಏನ್ ಬಂತು, ಯಾವುದೇ ಕೆಲಸ ಮಾಡಿ ನೀನು ಫಸ್ಟ್ ಗೆ ಮಾಡಾಗ ಎಲ್ಲ ನಿಂದನೆಗಳು ಇದ್ದೇ ಇರುತ್ತ. ನಿಂದ್ ರಿಸಲ್ಟೇ ಮಾತಾಡತ್. ನಿನ್ ರಿಸಲ್ಟೇ ಜನರು ಅಳೆಯೋದು. ರಿಸಲ್ಟೇ ನೀ ಫೇಲ್ ಆಗು ಏನೇ ಆಗು, ನಿನ್ ರಿಸಲ್ಟೇ ಎಲ್ಲ ಮಾತು ಮುಚ್ಚಿಸೋದು. ನಾನು ಆಕ್ಚುಲಿ ಇನ್ನೊಂದೇನ್ ಗೊತ್ತಾ, ಗ್ರೋತ್ ಐತಿ ಸೋಷಿಯಲ್ ಮೀಡಿಯಾದ. ನೀ ಜೆನ್ಯೂನ್ ಆಗಿ 100% ಚೆನ್ನಾಗಿ ನಾನು ಮಾಡ್ಬೇಕಂತ ಹೇಳಿ ನೀ ಮಾಡಕ್ ಟ್ರೈ ಮಾಡಿದೆ ಅಂದ್ರೆ ಗ್ಯಾರಂಟಿ ಆಗ್ತದೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ನನ್ 400 ಫಾಲೋವರ್ಸ್ ಇದ್ರು ಅಷ್ಟೇ. ನಂದು ಒಂದ್ 400 ಹೋದ್ರು 2-3 ದಿನದಾಗ. ನಿಜ ನನಗೆ ನಂಬಕ್ಕಾಗಲಿಲ್ಲ. ಆಮೇಲೆ ಕಮೆಂಟ್ಸ್, ಆಮೇಲೆ ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅವ್ರಿಗೆ ನಿಮ್ಮಿಂದ ಸಿಕ್ತು ಅಂತಂದ್ರೆ ಅವರು ಲೈಕ್ ಫಾಲೋವರ್ಸ್ ಏನ್ರ ಕಾಮೆಂಟ್ ಎಕ್ಸ್ಟ್ರಾ ಏನ್ರ. ಆಮೇಲೆ ಇನ್ನೊಂದ್ ಹೇಳ್ತೀನಿ, ನಾ ತಿಳ್ಕೊಂಡ ಪ್ರಕಾರ, ನೀ ಯಾವುದೇ ಕಾಂಟೆಂಟ್ ಮಾಡೋ ಅದಕ್ ಜನರು ನೋಡೋರು ಇದ್ದೇ ಇರ್ತಾರ, ಆ ಆಡಿಯನ್ಸ್ ಇದ್ದೇ ಇರ್ತೈತಿ. ಬೇಕಾದಂತದ್ ಮಾಡೋ ಕಾಂಟೆಂಟ್ ನೀನು, ಅದಕ್ಕ ಜನರು ನೋಡೋರು ಇದ್ದೇ ಇರ್ತಾರ. ಅದ್ರದ್ದೊಂದು ವರ್ಗನೇ ಇರ್ತೈತಿ. ನೀನು ಬುಕ್ಸ್ ತರ ಹಾಕು, ಫಾರ್ಮಿಂಗ್ ದಾಗ ಹಾಕು, ಏನೇ ಕೆಲಸ ಮಾಡು, ಅದ್ರ ನೋಡೋರು ಜನ ಇದ್ದೇ ಇರ್ತಾರ, ಫಾಲೋನು ಮಾಡ್ತಾರ.
ಕಷ್ಟಪಟ್ರೆ ಎಲ್ಲ ಐತಿ. ಈಗ ನೋಡೋಣ, ನಮ್ದೊಂದ್ ಜರ್ನಿ ಐತಿ, ಮೋಟಿವೇಶನ್ ಬಾಳ ಬೇಕು ಇದಕ್ಕ. ಯಾಕಂದ್ರ ಡೈಲಿ ಆಗಿದ್ರು ಸೆಲ್ಫ್ ಮೋಟಿವೇಶನ್ ಬೇಕೇ ಬೇಕು, ಇಲ್ಲಾಂದ್ರ ವರ್ಕೌಟ್ ಆಗೋದಿಲ್ಲ. ಈಗ ನನಗೆ ಅನಿಸ್ತು, ದಿನ ಮೊದಲು ನಾನು ಲೈನ್ಸ್ ಎಲ್ಲ ಬರೀತಿದ್ದೆ. ಆಮೇಲೆ ನನಗೆ ಆಕ್ಚುಲಿ ನಾನು ಫಸ್ಟ್ ಇಂದಾನ ನನಗೇನಿತ್ತು, ಕ್ಯಾಮ್ರಾ ಮುಂದೆ ಮಾತಾಡೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದು ಇತ್ತು ನನ್ನ ತಲೆಯಾಗ. ಅದೇ ಇತ್ತು ನನ್ನ ಮೇನ್ ಥೀಮ್. ನನಗೀಗ ಇಂಪ್ರೂವ್ ಆಗಿಲ್ಲ ಸ್ವಲ್ಪ ಈಗ. ಆಮೇಲೆ ಇದು ಹೆಲ್ಪ್ ಆಗುತ್ತೆ, ಎಲ್ಲಿ ಅಂದ್ರೆ ನಿನಗೆ ಜಾಬ್ ಅಲ್ಲಿ ಹೆಲ್ಪ್ ಆಗುತ್ತೆ ಮಾತಾಡಕ, ಅಥವಾ ಬೇರೆಯವ್ರ ಜೊತೆ ಹೆಂಗ್ ಡೀಲ್ ಮಾಡ್ತೇನೆ, ಇಂಟರ್ವ್ಯೂ ಕೊಡಬೇಕಾದ್ರೆ ಹೆಲ್ಪ್ ಆಗತ್ತ. ಆಮೇಲೆ ನಿನಗೆ ಗೊತ್ತಾಗಲ್ಲದು, ನೀ ಇಂಪ್ರೂವ್ ಆಗಿದ್ ನಿನಗೆ ಗೊತ್ತಾಗಲ್ಲ. ನೀ ಹಂಗೆ ವಿಡಿಯೋ ಮಾಡ್ಕೋತ ಹೋಗು, ನಿಂದ್ ಹೆಂಗ್ ಇಂಪ್ರೂವ್ ಆಗಿದ್ ನಿನಗೆ ಗೊತ್ತಾಗಲ್ಲ. ಬೇರೆಯವರಿಂದ ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ ಅಂತೆಲ್ಲ ಇಂಪ್ರೂವ್ ಆಗುತ್ತ. ಈಗ ಮಾಡಾಕತ್ತೀನಿ ನಾನು.